ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿ. ಇವತ್ತು ನಿಫ್ಟಿಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಅರೌಂಡ್ 22,880 ಲೆವೆಲ್ ಹತ್ರ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸ್ವಲ್ಪ ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ 22,950 ಲೆವೆಲ್ಗೆ. ಅಲ್ಲಿಂದ ರಿಜೆಕ್ಷನ್ನ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, ಅಗೇನ್ ಒಂದು ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ 22,740 ಲೆವೆಲ್ ಹತ್ರ. ಅಗೇನೊಂದು ಅಪ್ ಮೂವ್, ಅಗೇನ್ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ 22,700 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಒಂದು ದೊಡ್ಡ ಗ್ಯಾಪ್ ಅಪ್ ಆದ ನಂತರ ಹೈಯರ್ ಲೆವೆಲಲ್ಲಿ ಸಸ್ಟೈನ್ ಆಗಲಿಕ್ಕೆ ಆಗೋದಿಲ್ಲ. ಈ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಅಗೇನ್ ಲೋವರ್ ಲೆವೆಲಲ್ಲೇ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ, ಮೊದಲದಾಗಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದರೆ, ನಿಫ್ಟಿ 50ಯಲ್ಲಿ 39 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 11 ಸ್ಟಾಕ್ಗಳು ನೆಗೆಟಿವಲ್ಲಿ ಇದ್ದು, ಅದೇ ರೀತಿ ನಿಫ್ಟಿ 500ಅಲ್ಲಿ 444 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ ಕೇವಲ 54 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಹಾಗೆ ಇವತ್ತು ನಿಫ್ಟಿ PSU ಬ್ಯಾಂಕಲ್ಲಿ ಸ್ಟ್ರಾಂಗ್ ಅಪ್ ಮೂವ್ನ ನಾವು ನೋಡ್ತೀವಿ. 3.8% ಅಪ್ ಮೂವ್ನ ಕೊಡುತ್ತೆ. ಮೀಡಿಯಾ 3.2%, ಮೆಟಲ್ 2.5%, ನಿಫ್ಟಿ ಬ್ಯಾಂಕ್ 2.5%, IT 2.2%, ಫಿನಾನ್ಷಿಯಲ್ ಸರ್ವಿಸ್ 2%, ರಿಯಾಲಿಟಿ 2%. ಅದೇ ರೀತಿ ಹೆಲ್ತ್ ಕೇರ್ 1% ಡೌನ್ ಮೂವ್ನ ಕೊಡ್ತು, ಫಾರ್ಮಾ ಡೌನ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಉಳಿದೆಲ್ಲ ಸೆಕ್ಟರ್ಗಳು ಪಾಸಿಟಿವಲ್ಲೇ ಕ್ಲೋಸಿಂಗನ್ನು ಕೊಟ್ಟು. ಹಾಗೆ ಕ್ರೂಡ್ ಆಯಿಲ್ ಕಡೆ ಗಮನವನ್ನು ಕೊಡೋದರೆ, ಕ್ರೂಡ್ ಆಯಿಲ್ ಅಗೇನ್ 100ರಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು. ಇವತ್ತು ಸ್ವಲ್ಪ ಕಳೆದ ಒಂದೆರಡು ದಿನದಿಂದ ಸ್ವಲ್ಪ ಡೌನ್ ಆಗುವಂಥ ಪ್ರಯತ್ನ ಮಾಡ್ತಿದೆ, ಬಟ್ ಹೈಯರ್ ಲೆವೆಲಲ್ಲೇ ಇದೆ. ಸೊ ಇದು ನೆಗೆಟಿವ್ ಆಗುತ್ತೆ. ಹಾಗೆ ನಿಫ್ಟಿಯ ಡೈಲಿ ಚಾರ್ಟನ್ನು ನಾವು ನೋಡೋದಾದರೆ ಅಗೇನ್ ಒಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಕ್ಲೋಸಿಂಗ್ ಬೇಸಿಸಲ್ಲಿ ನಾವು ನೋಡಿದಾಗ ಹೈಯರ್ ಕ್ಲೋಸಿಂಗನ್ನು ಕೊಟ್ಟಿರ್ಬೋದು, ಬಟ್ ಓಪನ್ ಆದ ನಂತರ ಹೈಯರ್ ಲೆವೆಲಲ್ಲಿ ಸಸ್ಟೈನ್ ಆಗಲಿಕ್ಕೆ ಆಗೋದಿಲ್ಲ, ಲೋವರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಈಗ ನೋಡ್ತಾ ಇದ್ದಾಗ ನಾವು ಇಲ್ಲೊಂದು ಗ್ಯಾಪ್ ಏನು ಕ್ರಿಯೇಟ್ ಮಾಡ್ತೀವಿ ಇವತ್ತು, ಆ ಗ್ಯಾಪನ್ನು ಫಿಲ್ ಮಾಡೋಂಥ ಪ್ರಯತ್ನವನ್ನು ಮಾಡ್ಬೋದು. ಆ್ಯಸ್ ಆಫ್ ನಾವು ಕರೆಂಟ್ ಸ್ಟ್ರಕ್ಚರನ್ನು ನೋಡಿದಾಗ ಇವತ್ತು ಓಪನ್ ಆದ ನಂತರ ಒಂದು ಲೋವರ್ ಸ್ಟ್ರಕ್ಚರನ್ನು ಮಾಡಿಕೊಂಡು ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡಿದಾಗ ಈ ರೀತಿ ಒಂದು ಲೋವರ್ ಸ್ಟ್ರಕ್ಚರನ್ನು ಮಾಡಿಕೊಂಡೇ ಬಂದಿದೆ ಇಂಟರ್ಡೇ ಚಾರ್ಟನ್ನು ನಾವು ನೋಡಿದಾಗ. ಸೊ ಹಾಗಾಗಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ, ನಾಳೆಗೆ ಈ ವೀಕಲ್ಲಿ ನಾಳೆ ಮಾತ್ರ ಒಂದು ಟ್ರೇಡಿಂಗ್ ಡೇ ಇರುವಂಥದ್ದು, ಫ್ರೈಡೇ ಮಾರ್ಕೆಟ್ ರಜೆ ಇದೆ. ಸೊ ಹಾಗಾಗಿ ನಾಳೆ 22,580 600 ಲೆವೆಲ್ ಒಂದು ಝೋನ್ ಏನಾಗುತ್ತೆ, ಒಂದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಇಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ರಿಜೆಕ್ಷನ್ ಮಾಡಿಕೊಂಡು ಡೌನ್ ಬಂದಿತ್ತು. ಇವತ್ತು ಆಲ್ಮೋಸ್ಟ್ ಅದೇ ಝೋನ್ ಹತ್ರ ಒಂದು ಹಾಲ್ಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಹಾಗಾಗಿ ನಾಳೆ ಫ್ಲ್ಯಾಟ್ ಓಪನ್ ಆಗುತ್ತೆ, ಅದು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಡೌನ್ ಮೂವ್ನ ಕೊಟ್ಟು 22,580 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ. ಆಗ ಒಂದಷ್ಟು ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. 22,400 370 ಲೆವೆಲನ್ನು ಡೌನ್ ಸೈಡಲ್ಲಿ ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇಲ್ಲೇನು ಗ್ಯಾಪ್ ಕ್ರಿಯೇಟ್ ಆಗಿದೆ, ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದ್ರೆ, ಹೈಯರ್ ಲೆವೆಲಲ್ಲಿ 22,770 780 ಝೋನ್ ಏನಾಗುತ್ತೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ಅಪ್ ಮೂವ್ನ ಕೊಡುತ್ತೆ, ಬಟ್ ರಿಜೆಕ್ಟ್ ಆಗುತ್ತೆ, ಸ್ಟ್ರಾಂಗ್ ಆಗಿ ಡೌನ್ ಮೂವ್ನ ಕೊಡುತ್ತೆ. ಅಗೇನ್ ಒಂದು ರಿಟೇಷನ್ನು ಮಾಡುತ್ತೆ, ಅಗೇನ್ ಡೌನ್ ಬಂದಿದೆ. ಸೊ ನಾಳೆ ಫ್ಲ್ಯಾಟ್ ಅಥವಾ ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಅಪ್ ಮೂವ್ನ ಕೊಟ್ಟು 22,770 800 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ. ಆಗ ಒಂದಷ್ಟು ಅಪ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. 950 23,050 ನಮ್ಮ ನೆಕ್ಸ್ಟ್ ಲೆವೆಲ್ಗಳಾಗುತ್ತೆ. ಸೊ ಇವತ್ತಿನ ಈ ಹೈಯನ್ನು ಅಪ್ರೋಚ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಹಾಗೆ 23,050 ನೆಕ್ಸ್ಟ್ ಲೆವೆಲ್ ಆಗುತ್ತೆ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಯಿತು ಅಂತೇಳಿ. ಇವತ್ತಿನ ಹಾಗೆ ಬಿಗ್ ಗ್ಯಾಪ್ ಅಪ್ ಅಥವಾ ನೆಕ್ಸ್ಟ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಿದೆ. ಹಾಗೆ ಅಗೇನ್ ನಾವು ನೋಡಬೇಕಾಗುತ್ತೆ, ವೇಟ್ ಮಾಡಬೇಕಾಗುತ್ತೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದಂದ್ರೆ ಯಾವ ರೀತಿ ಮೂವ್ ಆಗುತ್ತೆ ಅಂತ. ಹಾಗೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದರೆ, ಹೈಯರ್ ಲೆವೆಲಲ್ಲಿ 23,000ದಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು ಸ್ಟ್ರಾಂಗ್ ಆದ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಲೋವರ್ ಲೆವೆಲಲ್ಲಿ ನಾವು ನೋಡಿದಾಗ 22,700 800 ಎಲ್ಲ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇದೆ. ಹಾಗೆ ಪುಟ್ಟಲ್ಲಿ 22,500 700 ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ. ಸೊ ಹಾಗಾಗಿ 22,600 580 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ. ಇವತ್ತೇನು ಅಡಿಷನ್ ಆಗಿದೆ ಇಲ್ಲಿ 22,700 ಅದರಲ್ಲಿ ಮೇ ಬಿ ಕವರಿಂಗ್ ಸ್ಟಾರ್ಟ್ ಆಗಬಹುದು. ಆಗ ಒಂದಷ್ಟು ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ನಾವು ಸೆನ್ಸೆಕ್ಸನ್ನು ಅಬ್ಸರ್ವ್ ಮಾಡೋದರೆ, ಸೆನ್ಸೆಕ್ಸಲ್ಲಿ ಇವತ್ತಿನ ಈ ಲೋ ನಮಗೆ ನಾಳೆಗೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. 72,900 ಝೋನ್ ಏನಾಗುತ್ತೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ 72,000 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇಲ್ಲೇನು ಗ್ಯಾಪ್ ಇತ್ತು ಅದನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಹೈರ್ ಲೆವೆಲಲ್ಲಿ 73,350 ಲೆವೆಲ್ ಅಥವಾ 74,000 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದಷ್ಟು ಮೊಮೆಂಟನ್ನು ನಾವು ಹೈಯರ್ ಲೆವೆಲ್ ನೋಡುವಂಥ ಸಾಧ್ಯತೆ ಇದೆ. 74,500 550 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.